ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಟೈಮ್ ಒಂದು 8 ಗಂಟೆ ಆಗ್ತಾ ಬಂತು. 7 ಗಂಟೆಗೆ 6 ಗಂಟೆಗೆ ಇದ್ದೆ ನಾನು. ದಿವ್ಯಾಕ್ ಅವರು ಇಲ್ಲಿಗೋಗವ್ರೆ ಫ್ರೆಂಡ್ಸ್, ಕೇದಾರ್ನಾಥ್ಗೆ. ವಿಡಿಯೋ ಕಾಲ್ ಮಾಡಿದ್ದು ಲೈವ್ ಅಲ್ಲಿ ತೋರ್ಸಕ್ಕೆ. ಸ್ನೋ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆಗ್ಲೇ ಇದ್ದೆ ನಾನು. ಮಳೆ ಬಿದ್ದಿರೋದ್ರಿಂದ ತುಂಬಾ ಚಳಿ ಇತ್ತು, ಅದಕ್ಕೆ ಮಲಗ್ಬಿಟ್ಟಿದ್ದೆ. ಶಿವ 5 ಗಂಟೆಗೆ ಹೋಗಿ ಲೋಡ್ ತುಂಬಿಸ್ಕೊ ಬಂದೈತೆ ಫ್ರೆಂಡ್ಸ್. ಜಲ್ಲಿ ಬೇಕಿತ್ತು ನಮ್ಗೆ. ಇದು ಬಾತ್ರೂಮ್ ಮುಂದೆ ಇಲ್ಲೆಲ್ಲ ಒಂದ್ ಸ್ವಲ್ಪ ಸಿಮೆಂಟ್ ಹಾಕೋದಿತ್ತಲ್ಲ, ಅದಕ್ಕೆ ಸ್ವಲ್ಪ ಇತ್ತು. ಅದಕ್ಕೆ ಇನ್ನೊಂದು ಟ್ರ್ಯಾಕ್ಟ್ರು ಜಲ್ಲಿ ಓಡಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಯಾವಾಗಾದ್ರೂ ಬಂದು ಸಿಮೆಂಟ್ ಹಾಕ್ಸೋದು, ಭಾನುವಾರದಲ್ಲಿ ಯಾವಾಗಾದ್ರೂ. ಗಾರೆ ಕೆಲಸದವರು ಸಿಗಲ್ಲ ಇಲ್ಲಿ. 5 ಗಂಟೆ ರಾತ್ರಿಗೆ ಹೋಗಿ 8 ಗಂಟೆಗೆ ಬಂದೈತೆ. ಈಗ ಇದು ಲೋಡ್ ಓಡಿಸ್ಬಿಟ್ಟು ಹೋಗೋದೇನೆ ಫ್ರೆಂಡ್ಸ್. ನಾವು ಇನ್ನೇನು ಕೆಲಸ ಇಲ್ಲ. ಬಾತ್ರೂಮ್ ಡೋರ್ ಹಾಕ್ಸ್ಬೇಕಿತ್ತು. ಹೇಳ್ಬಿಟ್ಟು ಹೋಗಿರ್ತೀವಿ, ಹಾಕ್ತಾರೆ. ನಮ್ಗೆ ಟೈಮ್ ಆಗ್ತಿತ್ತು ಕೆಲಸಕ್ಕೆ. ಏನು ಟ್ರ್ಯಾಕ್ಟ್ರಿ ಮಳೆ ಬಿತ್ತಲ್ಲ ಜಾಸ್ತಿ, ಏನೇನೆ ಊದ್ಕೊಂಡಂಗೈತೆ. ಮಳೆ ಬಿದ್ದಲ್ಲ ಫ್ರೆಂಡ್ಸ್, ನೆನ್ನೆ ಜಾಸ್ತಿ ಊದ್ಕೊಂಡಂಗೈತೆ. ಇನ್ನು ಮುಖ ತೊಳ್ದಿಲ್ಲ. ಇದೇ ನಮ್ಮ ಸಂಸ್ಕೃತಿ, ಇದೇ ನಮ್ಮ ಸಂಪ್ರದಾಯ. ಟ್ರ್ಯಾಕ್ಟರ್ ಊತಾಕೊಂತು ಫ್ರೆಂಡ್ಸ್. ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಇಡ್ಲಿ ತಂದ್ಕೊಡ್ತು ಫ್ರೆಂಡ್ಸ್. ರಾತ್ರಿನೂ ಊಟ ಮಾಡಲಿಲ್ಲ, ನೆನ್ನೆ ಮಧ್ಯಾಹ್ನ ತಿಂದಿದ್ದು. ಒಂದು ಸ್ವಲ್ಪ ಮುಖ ಕೈಗೆ ತೊಗೊಂಡು ಊಟ ಮಾಡ್ಬಿಡ್ತೀನಿ ಫಸ್ಟು ಟಿಫನ್. ನೆನ್ನೆ ಸಂಜೆ ಕಾಯಿಸಿದ ನೀರು ಫ್ರೆಂಡ್ಸ್. ರಾತ್ರಿನೂ ನಾನು ಸ್ನಾನ ಮಾಡಿದೆ, ಈಗಲೂ ಬಿಸಿ ಐತೆ. ಅದಕ್ಕೆ ಹಠ ಮಾಡಿದ್ದು ನಾನು, ಅಂಡೆ ಒಲೆ ಬೇಕೇ ಬೇಕು ಅಂತ ಶಿವ ಹತ್ರ. ಮೇಕಪ್ ಐಟಮ್ಸ್ ಏನೂ ತಂದಿಲ್ಲ ಫ್ರೆಂಡ್ಸ್. ಕೋಟೆ ಇಡ್ಲಿ ತಂದಿದೆ ಫ್ರೆಂಡ್ಸ್. ಸ್ವಲ್ಪ ಖಾರವಾಗಿರ್ತೈತೆ ತಿನ್ನೋಕ್ಕೆ. ಇಷ್ಟೊಂದು ಇಡ್ಲಿ ಒಂದು ಪ್ಲೇಟಲ್ಲಿ. ಚಟ್ನಿ ಸಾಂಬಾರು ಬರಲ್ಲ ಕೋಟೆ ಇಡ್ಲಿಗೆ. ಟೇಸ್ಟ್ ನೋಡುವ ಸಮಯ ಅಲ್ಲ ಫ್ರೆಂಡ್ಸ್, ಹೊಟ್ಟೆ ತುಂಬಿಸ್ಕೊಳ್ಳೋ ಸಮಯ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಾಯಿತ್ತು. ಖಾರವಾಗಿ ಚೆನ್ನಾಗಿದೆ. ಕೋಟೆ ಇಡ್ಲಿ ಫೇಮಸ್ ಫ್ರೆಂಡ್ಸ್ ಇಲ್ಲಿ. JCB ಕರೆಸಿ ಎಳ್ಸಿದ್ದು ಫ್ರೆಂಡ್ಸ್. ಟ್ರ್ಯಾಕ್ಟರ್ನ ಅಲ್ಲೇ ಊತಾಕೋಗ್ಬಿಟ್ಟಿತ್ತು. ಮಳೆ ಬಿತ್ತಿರೋ ಟೈಮಲ್ಲಿ ಈ ಥರ ಲೋಡ್ಗಳು ಏನಾರು ತರಿಸ್ಕೋಬೇಕು ಅಂದರೆ ಇದೇ ಪರಿಸ್ಥಿತಿ ಫ್ರೆಂಡ್ಸ್. ಅದಕ್ಕೆ ಬೇಸಿಗೆಗಾಲದಲ್ಲೇ ಎಲ್ಲ ಕೆಲಸನೂ ಮಾಡ್ಕೊಬಿಡ್ಬೇಕು ಅಂತ ಹೇಳೋದು. ಆದರೆ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತ ನೋಡ್ಕೊಂಡು ಕೂತ್ಕೊಂಡ್ರೆ ಆ ಟೈಮ್ಗೆ ನಮ್ಮ ಹತ್ರ ದುಡ್ಡಿರಲ್ವಲ್ಲ. ದುಡ್ಡಿದ್ದಾಗ ಈ ಥರ ಕೆಲಸಗಳು ಮಾಡಿಸ್ಕೊಳ್ಳೋದು, ಏನು ಮಾಡೋಕ್ಕಾಗಲ್ಲ. ಜಲ್ಲಿ ಅರ್ಧ ಲೋಡು, ಇನ್ನೊಂದು ಅರ್ಧ ಫ್ರೆಂಡ್ಸ್ ಅದೇನೋ ಪುಡಿ ಐತೆ. ಇದು ಬೋರ್ ಹಾಕ್ಸಿದ್ಮೇಲೆ ಪುಡಿ ಬರ್ತೈತಲ್ಲ, ಆ ಥರ ಕಲರ್ ಐತೆ. ಅದ್ರ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಅದೇನು ಅರ್ಧ ಲೋಡ್ ಓಡಿಸ್ಕೊಂಡಿದ್ದೀವಿ. ಹಳೇದು ಒಂದು ಸ್ವಲ್ಪ ಅರ್ಧ ಲೋಡ್ ಇತ್ತು ಪುಡಿ. ಇವೆರಡೂ ನೆಲಕ್ಕೇನೆ ಫ್ರೆಂಡ್ಸ್, ಗೋಡೆಗೇನಲ್ಲ. ಸ್ಟ್ರಾಂಗ್ ಆಗಿರ್ತೈತಂತೆ ಇವೆರಡು ಹಾಕಿದ್ರೆ. ಅದಕ್ಕೆ ಶಿವ ಓಡಿಸ್ಕೊಂಡಿರೋದು ಎರಡು ಸಪ್ರೇಟಾಗಿ. ಮಿಕ್ಕಿದ್ರೂ ಪರವಾಗಿಲ್ಲ, ಶಾರ್ಟೇಜ್ ಆಗಬಾರ್ದು ಅಂತ. ಶಾರ್ಟೇಜ್ ಆಗಿಬಿಟ್ರೆ ಈ ಥರ ಬಾಡಿಗೆ ಕೊಟ್ಟು ಕರೆಸಿ ತುಂಬಿಸ್ಕೊಳ್ಳೋದು ಅದೆಲ್ಲ ಲೇಟ್ ಆಗ್ತೈತಲ್ಲ ಫ್ರೆಂಡ್ಸ್. ಅದಕ್ಕೆ ಮಿಕ್ಕಿದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಜಾಸ್ತಿ ಹಾಕ್ಕೊಂಡಿದ್ದೀವಿ. ಅದು ಬೇರೆ ಮಿಕ್ಕೋದು ಇಲ್ಲ ಫ್ರೆಂಡ್ಸ್. ಮನೆ ಸುತ್ತಮುತ್ತ ಎಲ್ಲ ಸ್ವಲ್ಪ ಮಣ್ಣೆ ಐತಲ್ಲ, ಅಲ್ಲೆಲ್ಲ ಹಾಕ್ಕೋಬೋದು. ಮಿಕ್ಬಿಟ್ರೆ ಅಕಸ್ಮಾತು. ಓಕೆ ಫ್ರೆಂಡ್ಸ್, ಇಷ್ಟೇ ನಮ್ಮ ಕೆಲಸ. ಇನ್ನು ಬರ್ತೈತೆ. ಆಯ್ತಾ ಅಂದ್ಬಿಟ್ಟು ಈಗ ರೆಡಿ ಆಗಬೇಕು, ಹೊರಡಬೇಕು. ಈಗಲೇ ಈ ಬಿಸಿಲಿದೆ ಫ್ರೆಂಡ್ಸ್. ಇಲ್ಲಿ ಎಷ್ಟೊಂದು ಸೆಕೆ. ಇನ್ನು ಊರಿಗೆ ಹೋಗೋಷ್ಟು, ರೀಚ್ ಆಗೋಷ್ಟರಲ್ಲಿ ಏನಾಗ್ತೈತೆ ಏನೋ. ಹಾಯ್, ಗುಡ್ ಮಾರ್ನಿಂಗ್. ಬಂದಾಗೆಲ್ಲ ಮೊಟ್ಟೆನೇ ಇಕ್ತಾ ಇರ್ತಿದೆ. ಬಂದಾಗೆಲ್ಲ ಮನೆ ಬಾಗಿಲು ಗುಡ್ಸೋದು ಅದೆಲ್ಲ ಮಾಡ್ತಿದೆ ಫ್ರೆಂಡ್ಸ್. ಇದ್ದಷ್ಟು ಜಾಸ್ತಿ ಗುಡ್ಸಲ್ಲ. ಶಿವನು ಬೇಡ, ಮತ್ತೆ ಕೆಮ್ಮು ಅದೇ ಜಾಸ್ತಿ ಆಗ್ಬಿಡ್ತೈತೆ ಆಟೋಮೆಟಿಕ್ ಆಗಿ. ನಾನು ಗುಡ್ಸ್ಕೋತೀನಿ, ನೆಕ್ಸ್ಟ್ ವಾರ ಬರ್ತೀನಿ ಫ್ರೆಂಡ್ಸ್. ಗುಡ್ಸ್ಬೇಡ ನೀವಂತೂ. ಅಷ್ಟಕ್ಕೂ ನನ್ನ ಕೈಲಿ ಆಗ್ತಾನೂ ಇಲ್ಲ ಫ್ರೆಂಡ್ಸ್. ಡಸ್ಟ್ ಅಲರ್ಜಿ ಬೇರೆ ಸ್ಟಾರ್ಟ್ ಆಗ್ಬಿಟ್ಟು. ಹೊರಡೋದಪ್ಪಿ. ಮೇಕಪ್ ಏನೋ ಬೇಡ ಅನ್ಕೋತೀನಿ ಫ್ರೆಂಡ್ಸ್. ರೋಡಲ್ಲಿ ಎಷ್ಟು ಜನ ಎದ್ರುಕೋತಾರೋ ಈ ಗೆಟಪಲ್ಲಿ ನೋಡಿ. ಇನ್ನು ನೆಕ್ಸ್ಟ್ ವೀಕು ಬಿಟ್ಟು ಅದ್ರ ನೆಕ್ಸ್ಟ್ ವೀಕ್ ನಾನು ಬರ್ತೀನಿ ಫ್ರೆಂಡ್ಸ್. ವೈರಿಂಗ್ ಮಾಡೋದೈತೆ. ಮನೆ ಓಪನಿಂಗ್ ಮಾಡೋಕ್ಕೆ ಶಿವ ಪ್ರಿಪ್ರೇಷನ್ ಮಾಡ್ತೈತೆ ಫ್ರೆಂಡ್ಸ್. ಆದರೆ ನಾನು ತಲೆ ಕೆಡಿಸ್ಕೋತಿಲ್ಲ ಫ್ರೆಂಡ್ಸ್. ಯಾಕಂದರೆ ಇಂಟ್ರೆಸ್ಟೇ ಹೋಯ್ತು ಫ್ರೆಂಡ್ಸ್ ನನಗೆ. ನೆನ್ನೆ ಬರಬೇಕಾದ್ರೂ ಬಲವಂತವಾಗಿ ಬಂದೆ. ಇಂಟ್ರೆಸ್ಟೇ ಹೋಯ್ತು ನನಗೆ. ಅದು ಯಾಕೋ ಗೊತ್ತಿಲ್ಲ, ಮನಸ್ಸೇ ಇಲ್ಲ. ಎಷ್ಟೊತ್ತಿಗೆ ಹೋಗ್ತೀನಿ ಇಲ್ಲಿಂದ ಅನಿಸ್ತೈತೆ. ಇಲ್ಲಿ ಫ್ರೆಂಡ್ಸ್, ನೆನ್ನೆ ಗೇಟ್ದು ಎಲ್ಲ ಜಾಯಿಂಟ್ ಮಾಡಿಸಿದ್ವಿ. ಲಾಕ್ ಮಾಡ್ಕೊಳ್ಳೋ ಥರ ಬೀಗ ಹಾಕ್ಕೋಬೋದು. ಮತ್ತು ಜಲ್ಲಿ ಓಡಿಸಿರೋದು ಇಲ್ಲಿ ಗಂಟ ಅಷ್ಟೇ ಸಿಮೆಂಟ್ ಹಾಕ್ಸಿದ್ವಿ ಫ್ರೆಂಡ್ಸ್. ಇಲ್ಲಿಂದ ಆಚೆ ಇರಲಿಲ್ಲ. ಇಲ್ಲೆಲ್ಲ ಸಿಮೆಂಟ್ ಹಾಕ್ಸೋಕ್ಕೆ ಹಾಕ್ಸ್ಬಿಟ್ರೆ ಇಲ್ಲಿಂದ ಇಲ್ಲಿ ಗಂಟೆ ಎಲ್ಲ ನೀಟಾಗಿರ್ತೈತೆ ಅಂದ್ಬಿಟ್ಟು. ಗೇಟ್ ಅಂತೂ ತುಂಬ ಇಂಪಾರ್ಟೆಂಟ್ ಫ್ರೆಂಡ್. ನಮ್ಮದೇ ಲಾಸ್ಟ್ ಮನೆ ಆಗಿರೋದ್ರಿಂದ ಲಾಕ್ ಮಾಡಿಕೊಂಡು ನಾನು ಇಲ್ಲಿ ಬಂದ ಕಾಲಕ್ಕೆ ಲಾಕ್ ಮಾಡ್ಕೊಂಡು ಇಲ್ಲಿ ಮನೆ ಕೆಲಸ ಎಲ್ಲ ಮಾಡ್ಕೋಬೋದು ಒಳಗಡೆನೆ ಅಂದ್ಬಿಟ್ಟು. ಈಗ ಹೋಗಿ ಫಸ್ಟ್ ನಮ್ಮ ಟಾಮ್ ಮುಖ ನೋಡಿದ್ರೆ ನನಗೆ ಸಮಾಧಾನ ಫ್ರೆಂಡ್ಸ್. ಅಬ್ಬ, ನಮ್ಮ ನೀರು ಮನೆ ಸ್ಟೋರ್ ರೂಮು. ಇಲ್ಲಿ ಬಂದು ನೋಡಿದ್ರೆ ಇನ್ನೂ ಭಯಂಕರ ಫ್ರೆಂಡ್ಸ್. ಇಲ್ಲಿ ಇದು ಬಾತ್ರೂಮ್ ಫ್ರೆಂಡ್ಸ್. ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ. ಎಲ್ಲರ ಮನೇಲೂ ಬಾತ್ರೂಮು ನೀರ್ ಮನೆ ತರಾನೇ, ಬಾತ್ರೂಮ್ ತರಾನೇ ಯೂಸ್ ಮಾಡಿದ್ರೆ, ನಮ್ದು ಎಲ್ಲೆಲ್ಲೂ ಬರೀ ಸ್ಟೋರ್ ರೂಮೇ ಫ್ರೆಂಡ್ಸ್. ನಾವು ಹಾಕ್ಕೊಂಡಿರೋದಲ್ಲ ಫ್ರೆಂಡ್ಸ್. ಶಿವರ ಹೂವು ಹಾಕಿರೋದು ಗೊತ್ತಿಲ್ಲ. ಎಷ್ಟು ಹೇಳಿದ್ವಿ ನಾವು, ಸ್ವಲ್ಪ ನೀಟಾಗಿ ಇಟ್ಕೊಳ್ರಿ. ಹೊಸ ಮನೇಲೂ ಯಾಕಂಗೆ ತುಂಬ್ತಾ ಇದ್ದೀರಾ ಅಂತ.
ಬೇಕಂತ ಮಾಡೋರ್ಗೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಸೈಲೆಂಟಾಗಿ ಹೋಗೋದು ಬೆಸ್ಟು. ಹಾಸಿಗೆ ಮೇಲೆ ಇಟ್ಕೊಂಡು ಊಟ ತಿಂತವ್ರೆ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಕೆಳಗಡೆ ಧೂಳು ಜಾಸ್ತಿ ಫ್ರೆಂಡ್ಸ್. ತಿನ್ನಿ ಹೊರಡುವ. ಈ ಬಿಸಿಲಲ್ಲಿ ಹೆಂಗಪ್ಪಿ ಗಾಡಿ ಓಡಿಸಿ. ನನ್ನ ನೆನ್ಪಾಡಾಗೆ ನಾನು ನೆನ್ನೆ ಹೋಗ್ತಿದ್ದೋಳು, ನಾ ಯಾಕೆ ಕರೆದೆ ಮತ್ತೆ ಹೋಗ್ತಿದ್ದೆ ನಾನು ಆರಾಮಾಗಿ. ನಾನು ಟಾಮ್ ಇಷ್ಟೊತ್ತಿಗೆ ಆರಾಮಾಗಿ ಎಂಜಾಯ್ ಮಾಡ್ತಿರ್ತಿದ್ವಿ. ಬಸ್ ಹತ್ತೀಯಾ? ಏನು ಬೈಕೊಳ್ಳೋದು? ನೆನ್ನೆ ಬಂದಾಗ ಬೈಕೊ ಬನ್ನ. ನನಗೆ ಕೇಳಿಸ್ಲಿಲ್ಲ. ಹಾಂ ಇನ್ನೇನು ಮಾಡಲಿ? ಅಲ್ಲ ಫ್ರೆಂಡ್ಸ್, ಕನಕಪುರ ನಮ್ಮೂರ ಹೋಗ್ಲಿ, ಎಲ್ಲಿ ಹೋಟ್ಲೈತೆ ಏನಂತ ಗೊತ್ತಾಗಕ್ಕೆ. ಇದು ಆರವಳ್ಳಿ. ಕನಕಪುರದಲ್ಲಿ ಗೊತ್ತು ಫ್ರೆಂಡ್ಸ್ ಎಲ್ಲೆಲ್ಲಿ ಹೋಟ್ಲವೆ ಅಂದ್ಬಿಟ್ಟು. ಆರವಳ್ಳಿಲಿ ಬಸ್ ಸ್ಟಾಪಲ್ಲಿ ಇಳಿದೆ, ಫುಲ್ಲು ಸುಸ್ತಾಗ್ತೈತೆ. ನೋಡಿದ್ರಲ್ಲ ನೆನ್ನೆ ಒಂದೇ ಒಂದು ಇಡ್ಲಿ ಬರ್ತಿದ್ದ, ಅದಕ್ಕೆ ಹೋಟ್ಲ ಇಲ್ಲ ಅಂದಿದ್ದಕ್ಕೆ ಕೋಪ ಬಂತಂತೆ. ಹೋಟ್ಲ ಎಲ್ಲೈತೆ ಊಟ ಮಾಡಕ್ಕೆ ಅಂದಿದ್ದಕ್ಕೆ. ಅದು ಕೋಪ ಯಾಕೆ ಬರಬೇಕು? ನನಗೆ ಗೊತ್ತಿಲ್ಲ ಹೋಟ್ಲು ಅನ್ಬೇಕು. ಎಂಥ ಹೊಟ್ಟೆ ಉರಿ ಜನ ನೋಡಿ ಫ್ರೆಂಡ್ಸ್. ಇಲ್ಲಿ ಬಂದರೆ ರಿಯಲ್ ಕ್ಯಾರೆಕ್ಟರ್ ಆಚೆ ಬರ್ತದೆ ಫ್ರೆಂಡ್ಸ್. ಎಷ್ಟು ರೂಪಾಯಿ ಇಡ್ಲಿ ಒಂದು ಪ್ಲೇಟು? 40. ಪರವಾಗಿಲ್ಲ, 8 ಇಡ್ಲಿ ಐತೆ. ಈಗ ಟೈಮ್ 9 ಗಂಟೆ ಫ್ರೆಂಡ್ಸ್. ಈಗ ಹೊರಡ್ತಾ ಇದೀವಿ. ಮೇಕಪ್ ಐಟಮ್ಸ್ ಏನೂ ತಂದಿಲ್ವಲ್ಲ ಅದಕ್ಕೆ. ಮತ್ತೆ ಓಲೆ ನೆನೆ ಹಾಕೋ ಬನ್ನಲ್ಲ ಫ್ರೆಂಡ್, ಬಿಚ್ಚಿಟ್ಬಿಟ್ಟು ಮಲ್ಕೊಂಡೆ. ಒಂದು ಮಿಸ್ ಆಗ್ಬಿಟ್ಟೈತೆ. ಏನು ಕಲರ್ ಫಿಕ್ಸ್ ಹಚ್ಕೊಂಡಿದ್ದೀನಿ ಫ್ರೆಂಡ್ ಫುಲ್ಲು. ಅದಕ್ಕೆ ಅವತಾರದಲ್ಲೇ ನಾನು ಹೊರಡ್ತೀನಿ. ಶಿವ ನೆಕ್ಸ್ಟ್ ವೀಕ್ ಬರ್ತೈತೆ. ಮತ್ತೆ ಇಲ್ಲಿ ಕೆಲಸ ಎಲ್ಲ ಮಾಡಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ಕನಕಪುರ ಸೈಡ್ ಮಾತ್ರ ಫ್ರೆಂಡ್ಸ್ ಮಳೆ ಬರಲಿ ಬರದೇ ಇರಲಿ ಇದೇ ಥರ ಇರ್ತೈತೆ ವಾತಾವರಣ. ಇಲ್ಲಿ ನೀರು ಜಾಸ್ತಿ ಇರ್ತೈತೆ ಫ್ರೆಂಡ್ಸ್. ಈ ಥರ ರೇಷ್ಮೆ ಕಡ್ಡಿ ತೋಟ ಜಾಸ್ತಿ ಬೆಳೆದಿರ್ತಾರೆ. ಈ ಕಡೆ ಸೈಡಲ್ಲಿ ಐತಲ್ಲ ಫ್ರೆಂಡ್ಸ್, ಅದೇನೇನೆ ರೇಷ್ಮೆ, ಅದೊಂದೇ ಬೆಳೆ ಜಾಸ್ತಿ. ಮತ್ತೆ ರಾಗಿ ಈ ಕಡೆ ನೋಡ್ರಿ ಎಷ್ಟು ತಲೆ ಉಪಯೋಗಿಸವ್ರೆ. ಈ ಕಡೆ ಕಡ್ಡಿ ತೋಟದಲ್ಲಿ ಬಟ್ಟೆ ಒಣಗಕ್ಕವ್ರೆ. ನನ್ ಚಿಂತೆ ಎಲ್ಲ ಒಂದೇನೇನೆ. ಈ ತರ ವಿತೌಟ್ ಮೇಕಪ್ ಅಲ್ಲಿ ಹೋಗ್ತಾ ಇದೀನಲ್ಲ, ಯಾರ ನೋಡ್ಬಿಟ್ಟು ಚಳಿ ಜ್ವರ ಬಂದು ತಾಯ್ತ ಕಟ್ಸ್ಕೊಳಂಗಾದ್ರೆ ಏನ್ ಪರಿಸ್ಥಿತಿ ಅಂತ ಅನ್ಬಿಟ್ಟು ಅದಕ್ಕೆ ಇಲ್ಲಿರೋ ದೇವ್ರನ್ನೇ ಮುಕ್ಕೊಂಡೆ. ಯಾರು ನೋಡಿ ಎದ್ರಕೋಬಾರ್ದಪ್ಪ ದೇವ್ರೆ ಅನ್ಬಿಟ್ಟು. ಇಲ್ಲಿ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಸೂಪರ್ ಆಗೈತೆ ಫ್ರೆಂಡ್ಸ್. ಈ ಸಲ 9 ಗಂಟೆ ಆಗೋಯ್ತಲ್ಲ ಫ್ರೆಂಡ್ಸ್, ನವಿಲ್ಗಳು ಕಾಣಿಸಲ್ಲ ಅನ್ಕೊಂಡೆ. ಬೇಜಾನ್ ಅವೇ ಫ್ರೆಂಡ್ಸ್. ಆದ್ರೆ ರೋಡ್ ಸೈಡ್ ಇರ್ತಾಗೋ ಬೆಳಗಿನ ಜಾವ, ಈಗೆಲ್ಲ ದೂರದಲ್ಲಿ ಕಾಣಿಸ್ತವೆ. ಸಿಕ್ಕಾಪಟ್ಟೆ ಚೆನ್ನಾಗವೆ ನವಿಲ್ಗಳು. ಸಕ್ಕತ್ತೈತೆ ಫ್ರೆಂಡ್ಸ್. ಆದ್ರೆ ನಿಮ್ಗೆ ತೋರ್ಸಕ್ಕಾಗ್ತಿಲ್ಲ. ವಿತೌಟ್ ಮೇಕಪ್ ಏನ್ ಅನ್ಕೋಬೇಡಿ ಫ್ರೆಂಡ್ಸ್, ಒಂದು ರಿಯಲ್ ಕಲರ್ ಇದೇನೆ ಕನಕಪುರ ಬಂದ್ರೆ. ಏನ್ ಸ್ಮಾರ್ಟ್ ಆಗಿದೆಯಲ್ಲಿ, ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಮರ್ಲು ಮಾಡಿ ಬಾಳೆಹಣ್ಣು ತಗೋತೀನಿ. ದ್ರಾಕ್ಷಿ ಬೇಡ ಬೇಡಣ್ಣ, ಕೆಮ್ಮೈತೆ ನಮ್ಗೆ. ಅದು ತಿಂದ್ರೆ ಎಲ್ಲ ಮಿಕ್ಸಿಂಗ್ ಆಗೋದು. ಮಿಕ್ಸಿಂಗ್ ಇದು ಕಮ್ಮಿ ರೇಟ್, ಜಾಸ್ತಿ ರೇಟ್. ಬೇರೆ ಅವೇ ಕೊಡ್ರ ಹೋಯ್ತದಲ್ಲ. ಮಿಕ್ಸ್ ಹಣ್ಣು ತಗೊಂಡ್ರೆ ಕೆಜಿ 200 ರೂಪಾಯಿ ಅಂತೆ ಫ್ರೆಂಡ್ಸ್. ದ್ರಾಕ್ಷಿ ಹಾಕ್ತವ್ರೆ. ದ್ರಾಕ್ಷಿ ಕೆಮ್ಮು ಜಾಸ್ತಿ, ಕೆಮ್ಮಿರೋ ಟೈಮಲ್ಲಿ ತಿನ್ಲೇಬಾರ್ದು. ಬೇಡ ಅಂದ್ರೆ ಅವನ್ನ ತಗೊಳ್ಳೇಬೇಕು ಅಂದ್ರೆ ತಗೊಂಡಾಗ ನಾವೇನ್ ಮಾಡೋದು ಫ್ರೆಂಡ್ಸ್. ಅದಕ್ಕೆ ಮುಂದೆ ಎಲ್ಲಾದ್ರೂ ತಗೊಳ್ಳೋಣ ಅನ್ಬಿಟ್ಟು ಹೋಗ್ತಾ ಇದೀವಿ. ಇನ್ನೊಬ್ರು ಅವ್ರ ಅಮ್ಮನೋ ಅವ್ರ ಅಕ್ಕನೋ ಇರ್ತಾರೆ, ಅವ್ರು ಕೊಡ್ತಾರೆ ಫ್ರೆಂಡ್ಸ್. ನಾವು ಕೇಳಿದ್ದೆ ಹಾಕ್ತಾರೆ. ಹುಡ್ಗ ಆಗ್ತಾ ಇಲ್ಲ, ಹಂಗಾಗಿ ಸೋಕೆ ಫ್ರೆಂಡ್ಸ್ ಮುಂದೆ ತಗೊಳ್ತೀವಿ. ಈಗ ನಾವು ಫಾರೆಸ್ಟ್ ಏರಿಯಾದೊಳಗಡೆ ಎಂಟ್ರಿ ಆಗ್ತಾ ಇದೀವಿ ಫ್ರೆಂಡ್ಸ್. ಮಳೆ ಬಿತ್ತಲ್ಲ ಫ್ರೆಂಡ್ಸ್, ನಾನೆಲ್ಲ ಅಪ್ಪ ಭಯ ಬಿಟ್ಬಿಟ್ಟೆ. ಅದಕ್ಕೆ ಗ್ರೀನ್ ಆಗೈತೆ ವಾತಾವರಣ. ಸೀಗೆ ಸೊಪ್ಪಕ್ಕೆ ಕೇಳೋಣ. ಸೀಗೆ ಸೊಪ್ಪು ಬಿಟ್ಟೈತೆ ಫ್ರೆಂಡ್ಸ್. ಕುಯ್ಕೊಂಡ್ರೆ ಫಾರೆಸ್ಟ್ ಆಫೀಸರ್ ಅಡ್ಡಾಡಿಸ್ಕೊಂಡು ನೋಡಿತಾರೆ. ಏನು ಆನೆಪುರ ಏರಿಯಾ ಅಲ್ಲ ಫ್ರೆಂಡ್ಸ್, ಬಿಡಲ್ರು. ಜರ್ನಿ ಮಧ್ಯ ಸ್ಮಾಲ್ ವಾಟರ್ ಬ್ರೇಕ್ ಫ್ರೆಂಡ್ಸ್. ನನ್ನ ಆರೋಗ್ಯ ಸರಿ ಇದ್ದಿದ್ರೆ ತಿಂಡಿ ಬ್ರೇಕ್ಗಳು ಎಷ್ಟೊಂದು ಬರ್ತಿದ್ವ ಫ್ರೆಂಡ್ಸ್. ಗಂಟ್ಲಲ್ಲಿ ಕಿಚಿ ಕಿಚಿ ಅನ್ಬಿಟ್ಟು ಏನು ತಿಂತಾ ಇಲ್ಲ ನಾನು. ಬಿಸಿಲಾಗ್ತೈತೆ. 1 ಗಂಟೆ ಪಕ್ಕ ಫ್ರೆಂಡ್ಸ್ ನಾವು ರೀಚ್ ಆಗೋಷ್ಟರಲ್ಲಿ. 9 ಗಲೀಜು ನೀರು ಚೆಲ್ಬಿಟ್ಟ. ಹೆಂಗಿದ್ರು ಬರ್ಬೇಕಾದ್ರೆ ಬಸ್ಸಲ್ಲಿ ಬಂದಲ್ಲ ಫ್ರೆಂಡ್ಸ್, ಹೆಲ್ಮೆಟ್ ಹಾಕೋ ಬಂದಿಲ್ಲ ಫ್ರೆಂಡ್ಸ್. ಯಾವುದೇ ಪೊಲೀಸರು ಹಿಡಿದೇ ಇರ್ಲಿ. ಅಯ್ಯಯ್ಯೋ, ಪೊಲೀಸರು ಇಲ್ಲೇ ಅವರಲ್ಲಪ್ಪಿ. ಯಾರು ನೋಡಿಲ್ಲ. ಯಾರು ನೋಡಿಲ್ಲ. ಪೊಲೀಸರು ಯಾಕೆ ಹಿಡ್ದಿಲ್ಲ ಹೇಳು? ಅಂದ್ರೆ ನಾನು ಅವತಾರ ನೋಡ್ಬಿಟ್ಟು ಪಾಪ ಯಾವ್ದೋ ಹುಚ್ಚಿನ ಕಾಪಾಡಕ್ ಕರ್ಕೊಂಡು ಹೋಗ್ತವ್ರೆ ಅನ್ಬಿಟ್ಟು ಸುಮ್ನೆ ಬಿಟ್ಬಿಟ್ಟವ್ರೆ ಫ್ರೆಂಡ್ಸ್. ಇಲ್ಲಾಂದ್ರೆ ಬಿಡ್ತಾ ಇರ್ಲಿಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಈ ಗೆಟಪ್ ಅಲ್ಲಿ ಹುಚ್ಚಿ ಅನ್ಕೊಂಡು ಬಿಟ್ಟವ್ರೆ. ಫ್ರೂಟ್ಸ್ ಅಂತೂ ಕೊಡ್ಸಿಲ್ಲ. ಫ್ರೂಟ್ ಸಲಾಡ್ ಆದ್ರೂ ತಿನ್ನುವ ಬನ್ನಿ ಫ್ರೆಂಡ್ಸ್. ಬೈ ಬೈ ಬೈ. ಎಷ್ಟದು? 60 ರೂಪಾಯಿ.
100 ರೂಪಾಯಿ ಎಲ್ಲ ಮಿಕ್ಸ್ ಹಣ್ಣು ತಗೊಂಡೋಗಿದ್ರೆ ಮನೇಲಿ ಮಾಡ್ಕೊಬೋದಿತ್ತಲ್ಲ ಫ್ರೆಂಡ್ಸ್. ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ನಮ್ಮ ಮನೆ ದೇವರು ದೇವಸ್ಥಾನ ಮುಂದೆನೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಒಳಗೆ ಹೋಗಕ್ ಆಗ್ತಾ ಇಲ್ಲ. ಫ್ರೆಶ್ ಆಗ್ತೀರಾ ಹೆಂಗ್ ಫ್ರೆಂಡ್ಸ್ ಹೋಗೋದು ಈ ಅವತಾರದಲ್ಲಿ? ಭಕ್ತಿ ಮುಖ್ಯ ಅವತಾರಕ್ಕಿಂತ, ಆದ್ರೂ ಕ್ಲೀನ್ ಇರ್ಬೇಕಲ್ಲ ಫ್ರೆಂಡ್ಸ್. ಅದಕ್ಕೆ ನಾವು ಮನೆಗೆ ಹೋಗ್ತಾ ಇದೀವಿ. ಬರ್ತೀವಿ ನೆಕ್ಸ್ಟು. ನಮ್ಮ ತಾಮಗನ ಎಲ್ಲ ಅಲಿತಾವನೋ, ಮನೆ ಹತ್ರನೇ ಇರ್ತಾನೆ. ತಣ್ಣಗೈತೆ ಫ್ರೆಂಡ್ಸ್ ವಾತಾವರಣ. ಹೋಗಿ ಒಂದು ಸ್ವಲ್ಪ ಫುಲ್ ರೆಸ್ಟ್ ಮಾಡಬೇಕು. ಈಗ 11:45 12 ಗಂಟೆ ಆಗ್ತಾ ಬಂತು. ಎಷ್ಟೋ ಊರ್ ಸುತ್ತಿದ್ರು ನಮ್ಮನೆಗೆ ಬಂದ್ರೇನೆ ಸಮಾಧಾನ ಫ್ರೆಂಡ್ಸ್. ಈಗ ಒಂದ್ ಚೊಂಬ್ ಬಿಸಿನೀರು ಕಾಯಿಸ್ಕೊಂಡು ಕುಡಿಬೇಕು. ನೀರ್ಗೆ ಬರ್ಗೆಟ್ಕೊಂಡಿದ್ದೀನಿ ನಾನು. ಅರ್ಧ ಗಂಟೆ ರೆಸ್ಟ್ ಮಾಡಿದೆ ಫ್ರೆಂಡ್ಸ್. ಇನ್ನೂ ಚೆನ್ನಾಗಿ ನಿದ್ದೆ ಬರ್ತಾ ಐತೆ. ರೆಸ್ಟ್ ಮಾಡೋಣ ಅಂತ ಅನಿಸ್ತಿದೆ. ಆಮೇಲೆ ನೋಡಿದ್ರೆ ನನ್ನ ಗಂಡ ಕೆಲ್ಸಕ್ಕೆ ಹೋಗೈತೆ. ಮಧ್ಯಾಹ್ನದ ಊಟ ಬೇಕಲ್ಲ, ಅದು ಬೇರೆ ಟೆನ್ಷನ್ ಫ್ರೆಂಡ್ಸ್. ಅದಕ್ಕೆ ಅಡುಗೆ ಮಾಡುವ ಬನ್ನಿ ಫ್ರೆಂಡ್ಸ್. ಮತ್ತೆ ಟಾಮು ಬೇರೆ ಇದ್ದಾನೆ, ಅವನಿಗೂ ಅಡುಗೆ ಮಾಡಬೇಕು. ಅನ್ನಕ್ಕಿಟ್ಟೆ ಫ್ರೆಂಡ್ಸ್. ಹೆಂಗಿದ್ರು ಮುದ್ದೆ ಮಾಡೋಕ್ಕಾಗಲ್ಲ, ಹಸಿಟ್ಟು ಮಿಲ್ಗೆ ಹಾಕ್ಸ್ಲಿಲ್ಲ ಹಂಗಾಗಿ. ಆಮೇಲೆ ನೋಡಿದೆ ಸಾರು ಅಂದ್ಬಿಟ್ಟು, ಸಾರು ಐತೆ 3 ದಿನದ್ದು ಅಳಸಾಗಿರೋ ಟೊಮೊಟೊ ಸಾರು ಫ್ರೆಂಡ್ಸ್. ನಾನು ಯಾವಾಗ್ಲೂ ಈ ತರ ಎತ್ತಿಕ್ಕಲ್ಲ ಫ್ರೆಂಡ್ಸ್. ಒಂದು ಖಾಲಿ ಮಾಡ್ತೀನಿ, ಒಂದು ಟಾಮುಗ್ ಹಾಕ್ತೀನಿ. ಟಾಮು ತಿನ್ನಲ್ಲ, ಆಚೆ ಎಲ್ಲಾದ್ರೂ ಹಾಕ್ಬಿಡ್ತೀನಿ. ಮಿಕ್ಕಿ ಪಕ್ಕಿರೋದೆಲ್ಲ ಊಟ ಮಿಕ್ಸಲ್ಲ ಫ್ರೆಂಡ್ಸ್. ಸಾಮಾನ್ಯವಾಗಿ ಹುಷಾರಿಲ್ತಾ ಇರೋದ್ರಿಂದ ಈ ತರ ತಂಗಳು ಸಾರುಗಳೇನು ತಿಂತಾ ಇಲ್ಲ, ಕೋಲ್ಡ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ನನ್ನ ಗಂಡನ ಹಿಂಗ್ ತುಂಬಿಟ್ಟಿರೋದು. ಯಾಕಂದ್ರೆ ನಾನು ಊರ್ಗೆ ಹೋಗ್ಬೇಕಾರೆ ತೊಳೆ ಪಾತ್ರೆ ಎಲ್ಲ ಆಚೆ ತಾಕಿದ್ದು ಶಿವ ಅಲ್ಲ, ಅದಕ್ಕೋಸ್ಕರ. ಈಗ ಏನಪ್ಪಾ ದಿಢೀರ್ ಅಂತ ಅಡುಗೆ ಮಾಡೋದು ಅಂತ ಇನ್ನು ಅರ್ಧ ಗಂಟೆಲಿ ಮಾಡ್ಬೇಕು ಫ್ರೆಂಡ್ಸ್. 20-25 ನಿಮಿಷದಲ್ಲಿ ಮಾಡ್ಬೇಕು. ಶಿವ ಊಟಕ್ಕೆ ಬತ್ತಿದೆ. ಅನ್ನಕ್ಕೆ ಇಟ್ಟಿದ್ದೀನಿ. ಆಮೇಲೆ ಮೊಟ್ಟೆ ಸ್ಟಾಕ್ ಆಗೈತಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಆಮೇಲೆ ನೆನಪಾಯ್ತು ನನಗೆ, ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೇಲಿ ಒಂದು ರೆಸಿಪಿ ಮಾಡ್ತಾ ಇದ್ರು ಫ್ರೆಂಡ್ಸ್, ಮೊಟ್ಟೆ ಗೊಜ್ಜು ಫ್ರೆಂಡ್ಸ್. ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್. ಸೂಪರ್ ಆಗಿರ್ತೈತೆ. ಅನ್ನಕ್ಕೆ ಚೆನ್ನಾಗಿರ್ತೈತೆ, ಮುದ್ದೆಗೂ ಚೆನ್ನಾಗಿರ್ತೈತೆ. ಈಗ ಸದ್ಯಕ್ಕೆ ಅನ್ನಕ್ಕೆ ಮೊಟ್ಟೆ ಗೊಜ್ಜು ಮಾಡಿ ಶಿವಾಗ ಊಟ ಹಾಕಿ ಕಳಿಸ್ಬಿಟ್ಟು ಆಮೇಲೆ ರೆಸ್ಟ್ ಮಾಡ್ತೀವಿ ಫ್ರೆಂಡ್ಸ್. ಯಾರಾದ್ರೂ ಈ ತರ ಹೊರಗಡೆ ಹೋಗಿ ಜರ್ನಿ ಮಾಡ್ಕೊ ಬಂದ್ರೆ ಫಸ್ಟ್ ಫ್ರೆಶ್ ಆಗ್ಬೇಕು ಫ್ರೆಂಡ್ಸ್. ಆವಾಗಲೇ ಸಮಾಧಾನ ಆಗೋದು, ರೆಸ್ಟ್ ಅನ್ಸೋದು. ಆದ್ರೆ ನಾನು ಯಾಕೆ ಈ ಅವತಾರದಲ್ಲಿ ಇನ್ನ ಇದ್ದೀನಿ ಅಂತಂದ್ರೆ, ಸೌದೆ ಎಲ್ಲ ನೆಂದೋಗೈತೆ ಫ್ರೆಂಡ್ಸ್. ಲೈಟಾಗಿ ಮಳೆ ಬಿದ್ದೈತಲ್ಲ, ಅದಕ್ಕೆ ಬಿಸಿಲಿಗೆ ತಾಕಿದ್ದೀನಿ. ಸೌದೆ ಒಣಗೋವರೆಗೂ ನಾವು ನೀರ್ ಕಾಯಿಸ್ಕೊಳಕ್ ಆಗಲ್ಲ. ನಮ್ಮ ಪರಿಸ್ಥಿತಿ ಹಿಂಗೈತೆ. ಹಂಗಾಗಿ ಸಂಜೆ ಮೇಲೆ ಹೆಂಗಿದ್ರು ನಾನು ಫ್ರೆಶ್ ಆಗ್ಬಿಟ್ಟು ಪೂಜೆ ಮಾಡ್ಬೇಕು. ಹೆಂಗಿದ್ರು ಡೈಲಿ ಪೂಜೆ ಮಾಡ್ತಾ ಇದ್ದೀನಿ. ಪೂಜೆ ಮಾಡ್ಬಿಟ್ಟು ಆಮೇಲೆ ಮುಖ್ಯರೋ ಕೆಲಸ ನೋಡೋಣ ಅಂದ್ಬಿಟ್ಟು ಈ ಅವತಾರದಲ್ಲಿ ಇದ್ದೀನಿ. ಈಗ ನಮಗೆ ಬೇಕಾಗಿರೋ ರೆಸಿಪಿಗೆ ಕೇವಲ 3 ಮೊಟ್ಟೆಯನ್ನು ತಗೊಳ್ಳೋಣ. ಬೇಡ ಇನ್ನೊಂದು ತಗೊಬಿಡೋಣ, 3 ಅಪಶಕುನ. ಟೊಮೊಟೊ ಜಾಸ್ತಿ ಇರೋದ್ರಿಂದ, ಮೊಟ್ಟೆನೂ ಇರೋದ್ರಿಂದ ಈ ರೆಸಿಪಿನ ಪಿಕ್ ಮಾಡ್ಕೊಂಡೆ ಫ್ರೆಂಡ್ಸ್. ನಾಳೆ ನಾನು ಇದರಲ್ಲಿ ಎಗ್ ರೈಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ಬುಧವಾರ ಅಲ್ಲ, ಗುರುವಾರ, ಶುಕ್ರವಾರ ಸಂಜೆ ಆಗ್ಲಿ, ಶನಿವಾರ ಸಂಜೆ ಆಗ್ಲಿ, ಯಾವಾಗಾರ ಒಂದು ಟೈಮ್ ಮಾಡ್ತೀನಿ. ಓ ಮೈ ಗಾಡ್, ಆಲ್ರೆಡಿ ಟೊಮೊಟೊ ಕೊಳ್ತು ಹೋಗ್ತಿದಾವೆ. ಆಗಿದ್ದಾಗ್ಲಿ ಜಾಸ್ತಿ ಟೊಮೊಟೊ ಹಾಕ್ಬಿಟ್ಟು ರೆಸಿಪೀಸ್ ಮಾಡ್ತೀನಿ. ಇನ್ಮೇಲೆ ಟೊಮೊಟೊ ಮಾತ್ರ ಕೊಳ್ತು ವೇಸ್ಟ್ ಆಗ್ಬಾರ್ದು ಮನೆಯಲ್ಲಿ. ದಿಢೀರ್ ಅಂತ ಅನ್ನಕ್ಕೆ ಚಪಾತಿಗೆ ಗೊಜ್ಜಬೇಕಂದ್ರೆ ಇದನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಒಂದು ಬಾಣಲಿ ಇಟ್ಕೊಂಡು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು, ಸಾಸಿವೆ ಹಾಕೊಂಡು, ಎಣ್ಣೆ ಜಾಸ್ತಿ ಬೇಕಾದ್ರೆ ಹಾಕೋಬೋದು, ನಾನು ಸ್ವಲ್ಪನೇ ಬಳಸೋದು ಯಾವಾಗ್ಲೂ. ಆಮೇಲೆ ಈರುಳ್ಳಿನ ಹಾಕೊಂಡು, ಕರಿಬೇವು, ಬೆಳ್ಳುಳ್ಳಿ ಇವಿಷ್ಟು ಹಾಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಜಾಸ್ತಿ ಫ್ರೈ ಮಾಡ್ಕೊಬಿಟ್ಟೆ ನಾನು, ಆದ್ರೂ ಪರವಾಗಿಲ್ಲ, ನಡೀತೈತೆ. ಆಮೇಲೆ ಟೊಮೊಟೊ ಹಾಕೊಂಡು, ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂತ ಉಪ್ಪು ಹಾಕ್ಕೊಂಡೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಗ ಸಾಫ್ಟ್ ಆಗಲಿ ಅಂದ್ಬಿಟ್ಟು ತಟ್ಟೆನೂ ಮುಚ್ಚಿಬಿಟ್ಟೆ. 1-2 ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಓಪನ್ ಮಾಡಿದ್ರೆ ಸಾಕು, ಎಲ್ಲ ಮೆತ್ತಗಾಗ್ಬಿಟ್ಟಿರ್ತೈತೆ. ಅದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಫುಲ್ಲು ನುಣ್ಣಗಾಗಬೇಕು ಪೇಸ್ಟ್ ಥರ, ಅಲ್ಲಿವರೆಗೂ ಸಾಫ್ಟ್ ಮಾಡಿಕೊಂಡು ಆಮೇಲೆ ಮೊಟ್ಟೆ ಹಾಕೋಬೇಕು ಫ್ರೆಂಡ್ಸ್. ಇದಕ್ಕೆ 4 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಈ ರೆಸಿಪಿ ಮಾಡಿದ್ರು ಚಿಕ್ಕ ವಯಸ್ಸಲ್ಲಿ ಅಂದರೆ ಅದು ಫುಲ್ ಖುಷಿಯಾಗಿರ್ತಿದ್ದೆ ನಾನು. ಮುದ್ದೆಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತಾಯಿತ್ತು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡ್ಬೇಕು. ಮೊಟ್ಟೆ ಹೊಡೆದಿದ ತಕ್ಷಣನೇ ಅದು ಸಪ್ರೇಟ್ ಇರಬಾರ್ದು, ಭಂಡಾರ ಅಂತಾರಲ್ಲ ಅದು ಎಲ್ಲ ಫುಲ್ ಮಿಕ್ಸ್ ಆಗಬೇಕು. ಪಲ್ಯ ಥರ ಮಾಡ್ಕೊಬಿಡ್ಬೇಕು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು, ಗೊಜ್ಜು ಥರ ಬರಬೇಕಲ್ಲ, ಹಂಗಾಗಿ ಸ್ವಲ್ಪ ನೀರು ಹಾಕ್ಕೊಂಡಿರೋದು. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಪುಡಿ, ಧನಿಯಾ ಪುಡಿ, ಅರ್ಶಿನ. ಗರಂ ಮಸಾಲ ಮಿಸ್ ಮಾಡ್ತಿರಾಕಿ ಫ್ರೆಂಡ್ಸ್. ನಾನು ಗರಂ ಮಸಾಲ ತಂದಿನೇ ಜಮನ್ಗಳಾಗೋಯ್ತು, ತರಬೇಕು. ಅದು ಹಾಕೋದು ಸೂಪರ್ ಆಗಿರ್ತದೆ. ಕಸೂರಿ ಮೆಂತಿ ಒಂದು ಸ್ವಲ್ಪ ಉದುರಿಸಿದ್ರೆ ಇನ್ನೂ ಚೆನ್ನಾಗಿರ್ತೈತೆ. ಇದಿಷ್ಟು ಚೆನ್ನಾಗಿ ಕೂರಿಸ್ಕೋಬೇಕು. ಉಪ್ಪು ಆಲ್ರೆಡಿ ಹಾಕಿರೋದ್ರಿಂದ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಬಿಟ್ರೆ ಸೂಪರ್ ಡೂಪರ್ ಮೊಟ್ಟೆ ಗೊಜ್ಜು ರೆಡಿ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿ ಆಗೋಗ್ತೈತೆ. 10-15 ನಿಮಿಷದಲ್ಲಿ ಚಪಾತಿಗೂ ಸೂಪರ್ ಆಗಿರ್ತೈತೆ. ತಿನ್ನಿ. ಅನ್ನ ಉದುರುತ್ತರ ಇದ್ರೆ ಸೂಪರ್ ಇರೋದು ಫ್ರೆಂಡ್ಸ್. ಗಂಜಿ ಅನ್ನ ಈ ಸಲ ಅಕ್ಕಿ ಸರಿ ಇಲ್ಲ, ಹೆಂಗೆ ಮಾಡಿದ್ರು ಗಂಜಿ ಆಗ್ತೈತೆ. ಅದಕ್ಕೆ ಈ ಸಲ ಪರವಾಗಿಲ್ಲ, ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಟೈಮ್ ಒಳ್ಳೆ ಅಕ್ಕಿ ತರಬೇಕು. ತರಲ್ಲ, ರೇಷನಲ್ಲಿ ಕೊಡಬೇಕು. ಚೆನ್ನಾಗಿರ್ತೈತೆ. ಎಗ್ ರೈಸ್ ಥರ ಟೇಸ್ಟ್ ಇರ್ತೈತೆ. ಹೋಟ್ಲೂಟಗಳು ಟೇಸ್ಟೇ ಇಲ್ಲ ಫ್ರೆಂಡ್ಸ್. ಎಲ್ಲಿ ತಿಂದ್ರು ನಮಗೆ ತನಪೆ. ಅದಕ್ಕೆ ಮನೆ ಊಟ ಮಾಡ್ಬಿಟ್ಟಿದ್ದು. ಇಲ್ಲಂದಿದ್ರೆ ಇವಾಗ ಹೋಟ್ಲೆಲ್ಲ ತರಬೇಕಿತ್ತು ಶಿವ. ನಾನೇ ಎದ್ದುಬಿಟ್ಟೆ, ಮಾಡ್ಬಿಡೋಣ ಫಸ್ಟ್ ಮನೆ ಊಟ ತಿನ್ನೋಣ ಅಂದ್ಬಿಟ್ಟು. ಅಡುಗೆ ಮಾಡ್ಲಿ ಅಂತ ಬೇಗ ಕರ್ಕೊಬಂದ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. 2000 years later. ತಿನ್ನು. ನಿನಗೆ ಬೇಡ ಬಂದು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೈತೆ ಅಂತ ಅನ್ಕೊಂಡೆ. ಫ್ರೂಟ್ಸ್ ತಗೊಬರ್ಬೇಕಾಯ್ತು ಫ್ರೆಂಡ್ಸ್. ಇತ್ತೀಚೆಗೆ ನಿಶಕ್ತಿ ಜಾಸ್ತಿ.
ಅದಕ್ಕೆ ಫ್ರೂಟ್ಸ್ ತಿನ್ನೋಣ ಅಂದ್ಬಿಟ್ಟು ಅಲ್ಲಿ ಕೇಳೋದು ತಗೊಟ್ಟಿಲ್ಲ. ಇವಾಗ ಚೆನ್ನಾಗಿ ನಿದ್ದೆ ಮಾಡಿ ಎದ್ದುಬಿಟ್ಟು ಈಗ ಬಾ ಅಂದರೆ ನೀರು ಕಾಯಿಸ್ಕೊಟ್ಟಿಲ್ಲ. ನಾನು ಒಲೆ ಹಚ್ಚಿದ್ರೆ ಯಾವ್ದಲ್ಲಿ ಒಲೆ ಹತ್ತಲ್ಲ ಫ್ರೆಂಡ್ಸ್ ನನ್ನ ಕೈಯಲ್ಲಿ. ಈಗ ಗೋಬಿ ತಂದೈತೆ. ನಾನು ಇಲ್ಲಿ ಬಂದು ತಗೋಬರೋಣ, ಆಮೇಲೆ ಫುಲ್ಲು ರೆಸ್ಟ್ ಮಾಡೋಣ ಅಂತ ಹೇಳಿದೆ ತಾನೆ. ಇನ್ನೇನ್ ಮಾಡ್ತಿದ್ದೆ ರಾತ್ರಿ ಎಲ್ಲ? ರಾತ್ರಿ ಎಲ್ಲ ಯಾಕೆ ಓಡಾಡಕ್ ಹೋಗಿದ್ದೆ? ಅದಕ್ಕೆ ರಾತ್ರಿ ನಿದ್ದೆ ಬಂದಿಲ್ಲ. ನಾನು ಮೋಸ್ಟ್ಲಿ ಮರಾಠಿಲಿ ಹೇಳ್ಬೇಕಿತ್ತು ಅನ್ಸುತ್ತೆ ಫ್ರೆಂಡ್ಸ್. ಸ್ನಾನ ಮಾಡ್ಕೊಂಡ್ಬಿಟ್ಟು ಕುದೀತೈತೆ ನೀರು, ಸ್ನಾನ ಮಾಡ್ಕೊ ಚೆನ್ನಾಗಿ ನಿದ್ದೆ ಬರ್ತೈತೆ ಅಂತ ಹೇಳಿದ್ದೀನಿ, ಮಾಡ್ಕೊಂಡಿಲ್ಲ. ಇವಾಗ ಚೆನ್ನಾಗಿ ನಿದ್ದೆ ಮಾಡಿದ್ದುಬಿಟ್ಟು 7:30. ಇವಾಗ ನನಗೆ ಫುಲ್ ಟಯರ್ಡ್ ಆಗೈತೆ ಫ್ರೆಂಡ್. ಇವಾಗ ಸರಿ ಬಾ ಏನೋಕೆ ಹಣ್ಣು ತಗೋಬೇಕು ಅಂದಲ್ಲ ಬಾ ಅಂದರೆ ನಾನು ಯಾಕೆ ಹೋಗ್ಲಿ ಫ್ರೆಂಡ್? ಇವ್ರು ಇಷ್ಟ ಬಂದಾಗ ಇವ್ರು ಕರೆದ್ರೆ ನಾವು ಇಷ್ಟ ಬಂದಾಗ ನಾವು ಕಷ್ಟ ಆದ್ರೆ ನಾವು ಹೋಗ್ಬೇಕಾ? ನನಗೆ ಎಷ್ಟು ಕೋಪ ಬಂತು ಫ್ರೆಂಡ್. ನನಗೂ ಫುಲ್ ಟಯರ್ಡ್ ಆಗೈತೆ. ಬೈಕಲ್ಲಿ ಆರಾಮಾಗಿ ಬಂದ್ಬಿಟ್ಟು ಬಸ್ಸಲ್ಲಿ ನಿನ್ನ ವಿಡಿಯೋದಲ್ಲಿ ಎಷ್ಟು ಓಡಾಡಿದೆ ಫ್ರೆಂಡ್ಸ್ ನಾನು. ಅಲ್ಲಿ ಇಳ್ದು ನನಗೆ ಸುಸ್ತಾಗಬೇಕು ನಿಜವಾಗ್ಲೂ. ಓವರ್ ಆ್ಯಕ್ಟಿಂಗ್ ಮಾಡ್ತಿದ್ದೆ, ನನಗೆ ಸುಸ್ತು ಹಂಗೆ ಹಿಂಗೆ ಅಂತೆಲ್ಲ. 4 ಗಂಟೆಯಿಂದ ಕುತ್ಕೊಂಡಿದ್ದೀನಿ, 7:30 ಗಂಟೆ ಕರ್ಕೊಂಡು ಹೋಗ್ತಿದ್ದೆ. ಇವಾಗ ಎದ್ದು ಕರ್ಕೊಂಡು ಹೋಗ್ತಿದ್ದೆ ಹಣ್ಣು ತಗೊಬರೋಕ್ಕೆ, ಫ್ರೂಟ್ಸ್ ಎಲ್ಲ ತರ್ಬೋದು ಅಂತ. ಟಾಮುನೇ ಮೂಸ್ ನೋಡ್ತಾ ಇಲ್ಲ, ಅಲ್ಲಿ ಪಕ್ಕದಲ್ಲಿ ಬಿಸಾಕ್ಬಿಟ್ಟು ಮಲ್ಗವನೆ ಅಂದರೆ ಗೊತ್ತಾಗ್ತಿದೆ ಗೋಬಿ ಟೇಸ್ಟು. ನೆನ್ನೆ ವಿಡಿಯೋಗೆ ಒಬ್ರು ಕಮೆಂಟ್ ಮಾಡಿದ್ರಿ TM ಟ್ಯಾಬ್ಲೆಟಾ, ಅದೇನೋ ಟ್ಯಾಬ್ಲೆಟ್ ಅಂತ. ಅದನ್ನು ಶಿವಾಗ ಬರ್ಕೊಟ್ಬಿಟ್ಟು ಕಳಿಸಿದ್ದೆ. ಕೆಮ್ಮುದು ಫ್ರೆಂಡ್ಸ್, ಇದು ಒಂದು ತಿಂದರೆ ವಾಸಿ ಆಗ್ತೈತೆ ತಗೊಳ್ರಿ ಅಂತ ಹೇಳಿದ್ರಲ್ಲ, ಕಮೆಂಟ್ ಮಾಡಿದ್ರಲ್ಲ, ತರಿಸ್ಕೊಂಡೆ ಫ್ರೆಂಡ್ಸ್ ಫೈನಲಿ. ಈಗ ಇದನ್ನೇ ತಿನ್ಬಿಟ್ಟು ಮಲ್ಕೊತೀನಿ. ಡ್ರೈ ಕಾಫ್ ಇದ್ದರೆ ಅದು ಹೆಲ್ಪ್ ಆಗ್ತೈತೆ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಅದಕ್ಕೆ ನಾನು ಏನೋ ಹೆಲ್ತ್ ಇಶ್ಯೂಸ್ ಇದ್ರು ಫಸ್ಟು ನಿಮ್ಗೆ ಹೇಳ್ತೀನಿ, ಏನು ಸೊಲ್ಯೂಷನ್ ಕೊಡ್ತೀರಾ ಅಂದ್ಬಿಟ್ಟು. ಇಷ್ಟು ದಿನ ಆಯಿತು, ಒಂದು 50% ಕಮ್ಮಿ ಆಗೈತೆ, ಇನ್ನು 50% ಹಂಗೆ ಐತೆ. ಅದಕ್ಕೆ ಇವಾಗ ಇದನ್ನು ತಿನ್ಬಿಟ್ಟು ಸ್ಟಡಿ ಆಗ್ತೀನಿ ಫ್ರೆಂಡ್ಸ್. ಗೋಲ್ಗಪ್ಪ ತಗೋಬಾ, ಗೋಬಿ ಚೆನ್ನಾಗಿರಲ್ಲ ಅಂತ ಹೇಳಿದ್ರೆ ಇದೇ ತಂದೈತೆ. ಇವಾಗ ನೋಡು ಅರ್ಧಂಬರ್ಧ ತಿನ್ಬಿಟ್ಟು ಬಿಸ್ಬಿಟ್ಟು ಸಾಕ್ಬಿಟ್ಟು ಹೋಗೈತೆ. ನಾನು ಗೋಬಿ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಫ್ರೆಂಡ್ಸ್. ಶಿವ ಫೇವ್ರೇಟ್ ಗೋಬಿ. ತಿಂದರೂ ತಿಂದಿಲ್ದಿದ್ರು ಎರಡು ಒಂದೇ ಫ್ರೆಂಡ್ಸ್, ಯಾಕಂದ್ರೆ ನನಗೆ ಟೇಸ್ಟೇ ಗೊತ್ತಾಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ನಾನು ಟಾಪ್ ಟಿಪ್ಪಾಗಿ ರೆಡಿ ಆಗಿಬಿಟ್ಟಿದ್ದೀನಿ. ನನಗೆ ಸಾಮಾನ್ಯವಾಗಿ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ನನ್ನ ಬಾಯಲ್ಲಿ ಬರೋದೇ ಇಲ್ಲ ಫ್ರೆಂಡ್ಸ್. ಮಧ್ಯರಾತ್ರಿಯಲ್ಲಿ ಬರ್ಸು ನಾನು ಅಡುಗೆ ಮಾಡೋಕ್ಕೆ ಖುಷಿಯಾಗಿ ಮಾಡ್ತೀನಿ. ಈ ಥರ ಹೊರಗಡೆ ಓಡಾಡ್ಕೊ ಬಂದಾಗ ಕೈಕಾಲು ನೋವಿದ್ದಾಗ ಅಡುಗೆ ಮಾಡೋದ್ರೆ ನನಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬಿಡ್ಬೇಕು. ನಾನು ಹಂಗೆ ಆಡ್ಬಿಡ್ತೀನಿ ಫ್ರೆಂಡ್ಸ್. ಇಂಥ ಪರಿಸ್ಥಿತಿಗೆ ನನ್ನ ಗಂಡ ಲಿವರ್ ತಂದೈತೆ ಫ್ರೆಂಡ್ಸ್. ಈ ಟೈಮಲ್ಲಿ ಲಿವರ್ ತಂದೈತೆ ಫ್ರೆಂಡ್. ನಾನು ಹೆಂಗೆ ಮಾಡಲಿ? ಅದಕ್ಕೆ ಒದ್ದಾಡ್ಕೊಂಡು 9:30 ಆಯಿತು. 8:30 ತಂದಿಟ್ಟಿರೋದು. 1 hour ಒದ್ದಾಡಿದ್ದೀನಿ. ನನ್ನ ಕೈಲಿ ಆಗಲ್ಲ ಹಂಗೆ ಹಿಂಗೆ ಅಂದ್ಕೊಂಡು. ಇನ್ನು ಹಂಗೆ ಬಿಟ್ಟರೆ ಅಳಸ್ಕೊಂಡು ಬಿದ್ದಿರ್ತೈತೆ. ರಾಗಿ ಹಸಿಟ್ಟು ಇದ್ದಿದ್ರೆ ಇಷ್ಟು ಬಂದ್ಬಿಡ್ತಿದೆ ಫ್ರೆಂಡ್ಸ್ ಅಡುಗೆಗೆ. ಅನ್ನ ತಿಂದು ವಾಕಳಿಕೆ ಬರೋ ಥರ ಆಗಿದೆ. ಮತ್ತು ಮಾತ್ರೆನ ಹೇಳಿದ ತಕ್ಷಣ ತಗೋಬಿಟ್ರಾ ಅಂತ ಕೆಲವ್ರು ಡೌಟ್ ಬರ್ಬೋದು. ಚೆಕ್ ಮಾಡಿದೆ ಫ್ರೆಂಡ್ಸ್, ಅದು ಚೆಕ್ ಮಾಡಿಬಿಟ್ಟು ತರಿಸ್ಕೊಂಡೆ. ಕೆಮ್ಮಿಗೆ ವರ್ಕ್ ಆಗ್ತೈತಂತೆ. ಸೈಡ್ ಎಫೆಕ್ಟ್ ಏನು ಅಂದರೆ ತುಂಬ ನಿದ್ದೆ ಬರ್ತೈತಂತೆ. ನಿದ್ರೆ ಮತ್ತು ಕೆಲವ್ರಿಗೆ ತಲೆ ಸುತ್ತ ಬರೋದಾಗ್ತೈತಂತೆ. ಹಾಗಾಗಿ ರಾತ್ರಿ ಹೊತ್ತು ಮಾತ್ರ ಟ್ಯಾಬ್ಲೆಟ್ ತೊಗೊಳೋದು ಬೆಸ್ಟು ಅಂತ ಗೂಗಲಲ್ಲಿ ಹೇಳವ್ರೆ. ಅದಕ್ಕೆ ಅಡುಗೆ ಎಲ್ಲ ಮಾಡಿ ತಿನ್ಬಿಟ್ಟು ಆಮೇಲೆ ತೊಗೊತೀನಿ. ಫುಲ್ಲು ಹೋಗ್ಬಿಡ್ಬೇಕು, ಇರಿಟೇಟು ಫ್ರೆಂಡ್ಸ್. 1-2 ದಿನ ಕೆಮ್ಮಿದ್ರೇ ಕಷ್ಟ, ಅಂಥದ್ರಲ್ಲಿ 15 ದಿನ 20 ದಿನ ಆಗ್ತಾ ಬಂತು. ಹೆಂಗೆ ಹಿಂಸೆ ಆಗಲ್ಲ. ಅದಕ್ಕೆ ಓಕೆ ಫ್ರೆಂಡ್ಸ್, ಈಗ ಲಿವರ್ ಫ್ರೈ ಮಾಡುವ ಬನ್ನಿ ಫ್ರೆಂಡ್ಸ್. ಐ ಕಾಂಟ್ ಲೈಕ್ ದಿಸ್ ಕುಕ್ಕಿಂಗ್ ದಿಸ್ ಟೈಮು. ತುಂಬ ಕಷ್ಟ ಆಗ್ತೈತೆ. ಹಿಂಗೆ ನೋಡಿ, ಈಗ ಮೊಬೈಲ್ ಇಟ್ಕೊಳಕ್ಕಾಗ್ತಾಯಿಲ್ಲ, ಫುಲ್ ಕೈ ಕಾಲೆಲ್ಲ ನೋವು. ಬನ್ನಿ ಫ್ರೆಂಡ್ಸ್, ಸಿಂಪಲಾಗಿ ಒಂದು ಲಿವರ್ ಫ್ರೈ ಮಾಡಿ ತಿನ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡುವ. ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ನಾನು ಒಬ್ಬಳೇ ಯಾಕೆ ಅಡುಗೆ ಮಾಡಬೇಕು? ಅದು ಗೊತ್ತಿರೋ ವಿಷಯನೇ. ತಗೊಳ್ಳಿ ಮೆಣಸು ಪುಡಿ ಮಾಡಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಬೈಕಲ್ಲಿ ಹೋಗ್ಬಿಟ್ಟು ಬರೋಕ್ಕೆ ಸುಸ್ತು ಅಂತ ಇದೆಯಾ? ನೆನೆ ಮೆಜೆಸ್ಟಿಕ್ ಎಲ್ಲ ಸುತ್ತಾಡ್ಕೊಂಡು ಪೂರ್ತಿ ಬೆಂಗಳೂರು ಸುತ್ತಾಡ್ಕೊಂಡು ಹೋಗ್ಬಿಟ್ಟು ಬಂದಿದ್ದೀನಿ ನಾನು ಕನಕಪುರಕ್ಕೆ. ಸುಮಾರು ಒಂದು 4-5 ವರ್ಷ ಇಲ್ಲಿ ಬಂದಮೇಲೆ ಬೈಕ್ ಇರಲಿಲ್ಲ, ಬಸ್ಸಲ್ಲೇ ಓಡಾಡೋದು. ಅವಾಗ ಅನ್ನೋದು ನನಗೆ ಬೈಕ್ ಇದ್ದೀರ ಆರಾಮಾಗೋದು, ನಾನು ಬಸ್ಸಲ್ಲಿ ಓಡಾಡೋಕ್ಕಾಗಲ್ಲ ಅಂತ. ಸರಿ ಪಾಪ ಅಂತ ಅಂದ್ಬಿಟ್ಟು ಬೈಕ್ ಕೊಡಿಸ್ದೆ. ಇವಾಗ ಬೈಕು ಕಷ್ಟ ಅಂತೆ. ನೆಕ್ಸ್ಟ್ ಫ್ಲೈಟ್ ಕೊಡಿಸ್ಬೇಕಷ್ಟೇ ಫ್ರೆಂಡ್ಸ್. ಈಗ ನಾನು ಚಿಕನ್ ಫ್ರೈ, ಡ್ರೈ ಫ್ರೈ ಅಲ್ಲ ಫ್ರೆಂಡ್ಸ್, ಹಾಗೆ ಗೊಜ್ಜು ಥರ ಮಾಡ್ಕೋತೀನಿ ಅನ್ನಕ್ಕೆ. ಒಂದು ದೊಡ್ಡ ಈರುಳ್ಳಿ, 2 ಟೊಮೊಟೊ, ಕೊತ್ತಂಬರಿ, ಕರಿಬೇವು ತೊಗೊಂಡಿದ್ದೀನಿ. ಮೆಣಸು ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಲಿವರ್ ಒಂದು ಸ್ವಲ್ಪ ತೊಗೊಂಡಿದ್ದೀನಿ, 4 kg ಅಷ್ಟು ಫ್ರೆಂಡ್ಸ್. ಕೆಮ್ಮಿರೋ ಟೈಮಲ್ಲಿ ಈ ಆಯಿಲ್ ಐಟಮ್ ಎಲ್ಲ ಬೇಕಾ ಅಂತ ಅನ್ಕೋತಾ ಇದ್ದೀರಾ ಫ್ರೆಂಡ್ಸ್. ನಾನು ಜಾಸ್ತಿ ತಿನ್ನಲ್ಲ, ಲೈಟಾಗಿ ತಿಂತೀನಿ. ಅದಕ್ಕೆ ಒಂದು ಚಿಕ್ಕ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಈರುಳ್ಳಿ ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ಚಿಕನ್ ಫ್ರೈ, ಲಿವರ್ ಫ್ರೈ, ಯಾವುದೇ ಫ್ರೈ ಇರಲಿ ಕರಿಬೇವು ಅಂತೂ ಕಂಪಲ್ಸರಿ ಇರಲೇಬೇಕು ಫ್ರೆಂಡ್ಸ್. ಈ ಫ್ಲೇವರ್ ನನ್ನ ಫೇವ್ರೇಟ್. ಅದಕ್ಕೋಸ್ಕರ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಒಗ್ಗರಣೆ ಮಾಡ್ಕೋಬೇಕು. ಹಿಂದೆನೇ ಟೊಮೊಟೊನೂ ಹಾಕ್ಕೊಬಿಟ್ಟೆ ಫ್ರೆಂಡ್ಸ್. ನಾನು ಟೈಮೇ ಕೊಡ್ತಾ ಇಲ್ಲ.
ಯಾಕಂದರೆ ಸಿಕ್ಕಾಪಟ್ಟೆ ಸಾಕಾಗ್ಬಿಟ್ಟಿತ್ತು, ಅಡುಗೆ ಮನೇಲಿ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಕೈಕಾಲು ನೋವಿಗೆ. ಅದಕ್ಕೆ ಪಟ ಅಂತ ಅಡುಗೆ ಆಗ್ಬಿಡ್ಲಿ ಅಂದ್ಬಿಟ್ಟು ಲಿವರ್ ಹಾಕೋಬಿಟ್ಟೆ ಹಿಂದೆನೇ, ಬೇಗ ಫ್ರೈ ಆಗಿಬಿಡ್ತೈತೆ ಟೊಮೊಟೊ ಜೊತೆಗೆ ಲಿವರ್ ಜೊತೆಗೆ ಅಂದ್ಬಿಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ ಕಂಪಲ್ಸರಿ ನಾನ್ ವೆಜ್ಗಳಲ್ಲಿ ಬಳಸಲೇಬೇಕು, ಅದನ್ನು ಹಾಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಆಚೆ ಓಡೋಗ್ಬಿಟ್ಟೆ. ಅಷ್ಟು ಹಬೆ ನಮ್ಮ ಮನೆಯಲ್ಲಿ ಗೂಡು ಥರ ಐತೆ, ಕಿಟಕಿ ಇಲ್ವಲ್ಲ ಹಂಗಾಗಿ. ಆಮೇಲೆ ತಟ್ಟೆ ಓಪನ್ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಇನ್ನೂ ಚೆನ್ನಾಗಿ ಬೇಯಿಸ್ಕೋಬೇಕಲ್ಲ ಲಿವರ್ನ, ಮುಚ್ಚಿಬಿಟ್ಟು ಆಚೆ ಹೋಗ್ಬಿಟ್ಟೆ. ಓಡಾಡ್ಕೊಂಡು ಬಂದು ನೋಡ್ತೀನಿ ಸೀದೆ ಹೋಗೋಕ್ಕೆ ಸ್ಟಾರ್ಟ್ ಆಗ್ತಾಯಿತ್ತು. ಜಸ್ಟ್ ಇನ್ನೊಂದು 5 ನಿಮಿಷ ಲೇಟಾಗಿ ಬಂದಿದ್ರೆ ಆಚೆ ಸುರಿಬೇಕಾಗಿತ್ತು ಲಿವರ್ನೆಲ್ಲ. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇದಕ್ಕೂ ಅಷ್ಟೇ ಗರಂ ಮಸಾಲ, ಚಿಕನ್ ಫ್ರೈ ಮಸಾಲ ಹಾಕೊಂಡ್ರೆ ಚೆನ್ನಾಗಿರ್ತೈತೆ. ಆದರೆ ನಾನು ಇವೆರಡೇ ಮಸಾಲೆ ಇದ್ದಿದ್ದು ಅಂತ ಇವೆರಡನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮೆಣಸು ಪುಡಿನೂ ಹಾಕ್ಕೊಂಡು, ಮೆಣಸು ಪುಡಿ ಅಂತೂ ಇದಕ್ಕೆ ಇರಲೇಬೇಕು ಫ್ರೆಂಡ್ಸ್, ಇಲ್ಲಾಂದರೆ ಒಂಥರ ಸ್ಮೆಲ್ ಹೊಡಿತಾ ಇರ್ತೈತೆ, ತಿನ್ನೋಕ್ಕಾಗೋದಿಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೆಂಗೆ ಸ್ಮೆಲ್ ಬರ್ತಿತ್ತು ಅಂದರೆ ಫ್ರೆಂಡ್ಸ್, ಫ್ರೈ ಮಾಡಬೇಕಾದ್ರೆ ಬಾಯಲ್ಲಿ ನೀರು ಬರೋ ಥರ ಆಗ್ತಿತ್ತು ನನಗೆ. ಅದಕ್ಕೆ ಸ್ವಲ್ಪ ತರಿಸ್ಕೊಂಡೆ ಫ್ರೆಂಡ್ಸ್, ಒನ್ ಟೈಮ್ಗೆ ಆಗೋಷ್ಟು. ನಾಳೆ ಗುರುವಾರ ಮತ್ತೆ ಮಿಕ್ಕಿದ್ರೆ ವೇಸ್ಟ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಇದು ಟಾಮೋಗಿ ಆಗ್ತಿದೆ ಮಿಕ್ಕಿದ್ರೆ, ಆದರೂ ಪರವಾಗಿಲ್ಲ. ಆಮೇಲೆ ಅಷ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಕೋಬೇಕು. ಸಖತ್ತಾಗಿರ್ತೈತೆ ಫ್ರೆಂಡ್ಸ್. ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತೈತೆ. ಆದರೆ ಹಸಿಟ್ಟಿರ್ಲಿಲ್ವಲ್ಲ, ಬರೀ ಅನ್ನಕ್ಕೆ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಗೊಜ್ಜು ಥರ ಮಾಡ್ಕೊಂಡೆ ಫ್ರೆಂಡ್ಸ್, ಜಾಸ್ತಿ ಡ್ರೈ ಆಗಿ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಮಿಗ್ಲೂಬಾರ್ದು, ವೇಸ್ಟ್ ಆಗಲೂಬಾರ್ದು, ಆ ಥರ ಮಾಡಬೇಕು ಪ್ಲ್ಯಾನು ಅಂತ ಅಂದ್ಬಿಟ್ಟು ಈ ಥರ ಮಾಡಿಕೊಂಡೆ. ಸಿಂಪಲ್ಲಾಗಿ ಲಿವರ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ಇದು ಮಾಡೋಷ್ಟರಲ್ಲಿ ಜೀವ ಬಾಯಿಗೆ ಬಂದಿತ್ತು, ಸಾಕಾಗಿತ್ತು. ರೆಡಿ ಟು ಈಟ್ ಲಿವರ್ ಫ್ರೈ ರೈಸ್ ಫ್ರೆಂಡ್ಸ್. ನಾನು ಮುದ್ದೆನ ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀನೋ, ಗಂಟ್ಲಲ್ಲಿ ಅನ್ನ ಇಳಿವಲ್ತು, ಅಡಿಕ್ಟ್ ಆಗ್ಬಿಟ್ಟು. ನೈಸ್ ಬೇಬಿ, ಚೆನ್ನಾಯ್ತಾ? ಇರು ಮಗನೆ, ನಿನಗೆ ಲಾಸ್ಟಾಗಿ ಹಾಕ್ತೀನಿ, ಯಾಕಂದರೆ ನನಗೊಂದು ಸ್ವಲ್ಪ ಗಾಳಿ ಬೇಕು, ನಾನು ಆಚೆ ಹೋಗ್ತೀನಿ. ಓಕೆ, ತಿನ್ಮೇಲೆ ವಾಕಿಂಗ್ ಕರ್ಕೊಂಡು ಹೋಗ್ತೀವಿ ಸ್ವಲ್ಪ ಹೊತ್ತು. ಓಕೆ ಫ್ರೆಂಡ್ಸ್, ಹಂಗಾದ್ರೆ